ಮಾಡಿದ ಫ್ರಾಡ್ ಕೆಲಸ ತಾನೆ? ಏನಕ್ಕೆ ಮಾಡಿದೆ? ತಪ್ಪಾಯ್ತು ಸರ್. 2,500 ಸಾವಿರ ದಿನ ಇವ್ರು 100 ಜನಕ್ಕೆ ಈ ತರ ಕೊಟ್ರೆ 100 ಜನಕ್ಕೆ 2.5 ಲಕ್ಷ ಆಯ್ತು ಒಂದು ದಿನಕ್ಕೆ. ತಿಂಗಳಿಗೆ ಎಷ್ಟಾಯ್ತು? 75 ಲಕ್ಷ ಆಯ್ತು. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಪಾಪ ನಂಬಿಕೆ ಇಟ್ಬಿಟ್ಟು ಬೆಳಗ್ಗೆ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಬರೀತಾರೆ, ಬರೀತದಲ್ವಾ? 100 ಪೇಜ್ಗೆ 2,500 ಸಾವಿರ ಡೆಪಾಸಿಟ್ ತಗೊಂತೀವಿ. 15 ದಿನ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ್ಮೇಲೆ ನೀವು ಸರಿಯಾಗಿ ಬರ್ದಿಲ್ಲ, ಅದು ಏನಕ್ಕೆ ಉಪಯೋಗ ಆಗುತ್ತೆ? ಇಲ್ಲ ಸರ್, ಈ ತರ ಬರ್ಸಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಜನಧ್ವನಿ ಮಹೇಶ್. ಇವ್ರ ಹೆಸರು ಮಂಜು ಅಂತೆ. ಯಾರು ಹಿನ್ನೆಲೆ ಏನೂ ಸಹ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪಾಪ ಒಂದಷ್ಟು ಓದಿರ್ತದೆ ಹೆಣ್ಣುಮಕ್ಳು, ಮತ್ತೆ ಕೆಲಸಗಳು ಸಿಗ್ತಾ ಇರಲ್ಲ, ಮನೆಗಳ ಹತ್ರ ಇರ್ತದೆ, ಅಲ್ಲಿ ಇಲ್ಲಿ ಒಂದು ಪೋಸ್ಟ್ ಹಾಕಿರ್ತದೆ, ನೀವು ಈ ರೀತಿ ಬರ್ಕೊಟ್ರೆ ನಿಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದನ್ನ ಒಂದು ಅಡ್ವರ್ಟೈಸ್ಮೆಂಟ್ ತರ ಹಾಕಿರ್ತದೆ. ಅದನ್ನ ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ, ಬರ್ಕೊಡ್ಬೋದಲ್ಲ, ಮನೇಲಿ ಕೆಲಸ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನ ತಗೊಂಡು ಡೇ ಅಂಡ್ ನೈಟ್ ಕುತ್ಕೊಂಡು ಬರೀತದೆ. 15 ದಿನ ಟೈಮಿಂಗ್ಸ್ ಇರ್ತದಂತೆ. 2,500 ಸಾವಿರ ಕಟ್ಬೇಕು. ಸ್ಟಾರ್ಟಿಂಗು 100 ಪೇಜ್ ಕೊಡ್ತದೆ, 105 ಪೇಜ್ ಕೊಡ್ತದೆ. ಕರೆಕ್ಟಾಗಿ 100 ಪೇಜ್ ಬರೆದ್ರೆ ಅವ್ರಿಗೆ 12,500 ಸಾವಿರ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತದೆ. ನೋಡಿ, ಇದು ಸೀರಿಯಲ್ ನಂಬರ್. ಇದೇನು ಉಪಯೋಗ ಐತೆ ನನಗಂತೂ ಗೊತ್ತಿಲ್ಲ. ಈ ತರ 100 ಪೇಜ್ ಇರ್ತದೆ, 1, 2, 3, 4 ಅಂತ ಬರೀಬೇಕು. ಇದ್ರಲ್ಲಿ ಏನಾದ್ರು ಸ್ವಲ್ಪ ಮಧ್ಯ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ರಿಜೆಕ್ಟ್ ಅಂತೆ. ಈ ತರ 100 ಪೇಜ್ ಕೊಟ್ಟಿರ್ತದಂತೆ. ಡೇ ಅಂಡ್ ನೈಟ್ ಕುತ್ಕೊಂಡು ಬರೀಬೇಕು. ಕೆಲಸ ಇಲ್ದವರು ಅಯ್ಯೋ ಯಾವುದೋ ಒಂದು ಕೆಲಸ ಸಿಗ್ತಲ್ಲ, ಒಂದು 10,000 ಸಿಗುತ್ತೆ ಅಂದ್ಬಿಟ್ಟು ಪಾಪ ಎಷ್ಟೋ ಜನ ಕಷ್ಟಪಟ್ಟು ಬರ್ದಿರ್ತದೆ. ಆದ್ರೆ ಆ ಬರ್ದಾದ್ಮೇಲೆ ಇವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ ಒಂದು 4-5 ದಿನ ಟೈಮ್ ತಗೊಂತದೆ. ಇಷ್ಟು ದಿನದ ಒಳಗಡೆ ಬರ್ದಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತಂತೆ. ಸರಿ, ಅದು ಟಾರ್ಗೆಟ್ ಕೊಟ್ಟಿರ್ತದಲ್ಲ ಅಂದ್ಬಿಟ್ಟು ಕಷ್ಟಪಟ್ಟು ಬರ್ತದೆ. ಇರುತ್ತೆ ಈ ತರ ಎಷ್ಟೋ ಜನ ಹೇಳ್ಕೊಂಡು ಪೋಸ್ಟರ್ಗಳು ಹಾಕಿ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಮಾದ್ಬೇಡಿ. ಈ ರೀತಿ ಯಾರಿಗೂ ಆಗ್ಬಾರ್ದು. ನಮ್ಗೆ ಅಮೌಂಟ್ ಬೇಡ, ಸರಿನಾ? ಪಾಪ ನಿಂತರ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಕೆಲಸ ಹುಡುಕ್ತಾ ಇರ್ತದೆ, ಸರಿನಾ? ಬರೀ ರೈಟಿಂಗ್ ಅಲ್ವಾ ಬರ್ಕೊಡೋಣ ಅಂತ ಬರ್ಕೊಡ್ತಾರೆ. ನೋಡಪ್ಪ, ಅವಾಗಿಂದ ಕೇಳಿದೆ ನಿನಗೆ, ನೀನೇನಂದೆ ಫೇಕು ಅಂತ ಒಪ್ಕೊಂಡೆ, ಕರೆಕ್ಟಾ? ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ? ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ? ನಾವು ಸರ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ. ಫೇಕ್ ಏನಕ್ಕೆ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಮಾಡಬೇಕು ಅನ್ನೋ ಲೆವೆಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡಿ ಬಿಸ್ನೆಸ್ ಮಾಡೋದಲ್ಲ. ಇನ್ನು ಮುಂದೆ ಆ ರೀತಿ ಮಾಡ್ದಂಗೆ ಅವ್ರದ್ದು ಏನಿದೆ ನಾನು ಬಗೆಹರಿಸ್ಕೊಂಡು. ನೀನ್ ದುಡ್ಡು ಬೇಡ. ಎಷ್ಟು ಜನ ಹೆಣ್ಮಕ್ಳಿಗೆ ಈ ತರ ಮೋಸ ಆಗಿದೆ? ಇಲ್ಲ ಸರ್, ಆಗಿಲ್ಲ ಸರ್. ಎಷ್ಟು ಮನೆ ಮೋಸ ಮಾಡಿದ್ರಿ? ರೀಸೆಂಟ್ ಆಗಿ ಮಾಡಿದ್ದು ಸರ್. 3 ವರ್ಷ ಅಂತ ಕೇಳಿದ್ದೆ ನಮ್ಮ ದೇವರನ್ನ. 3 ತಿಂಗಳು. ಒಂದ್ ನಿಮಿಷ ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ. ಒಂದ್ ನಿಮಿಷ ನೋಡಿ, 1, 2, 3, 4 ಅಂತ 100 ಪೇಜ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್. ಇದು ಒಂದು ಪೇಜು 100 ಪೇಜ್ ಬರೀಬೇಕಂದ್ರೆ ಪಾಪ ಎಷ್ಟು ಕಷ್ಟ ಇರ್ತದೆ. ಎಷ್ಟೋ ಜನ ಹೆಣ್ಣುಮಕ್ಳು 2 ಗಂಟೆ 3 ಗಂಟೆವರೆಗೂ ಬರೀತಾರೆ. ಇಲ್ಲಿ ಇವ್ರು ಎಷ್ಟು ಜನ ಕೊಡ್ತೀವಿ ಅಂದ್ರೆ, ನಮ್ದು 3 ವರ್ಷದಿಂದ ಇದೆ, ಸರ್ಟಿಫಿಕೇಟ್ ಇದೆ. ಆಮೇಲೆ ಬ್ಲೈಂಡ್ಸ್ ಅಂತ ಹೇಳ್ತಾರೆ, ಕಣ್ ಕಾಣಲ್ವಲ್ಲ, ಅವ್ರಿಗೆ ನಾವು ಇದನ್ನ ಡೊನೇಟ್ ಮಾಡ್ತೀವಿ, ಅವ್ರಿಗೆ ಕೆಲಸ ಕೊಡಿಸ್ತಾ ಇದೀವಿ. ಎಲ್ಲಿದೆ, ಎಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಮೈಸೂರಲ್ಲಿ ಅಂದ್ರು. ಸರಿ, ಅವ್ರ ನಂಬರ್ ಕೊಡಿ, ನಾನು ಅಲ್ಲೇ ನಮ್ಮ ಹುಡುಗರು ಇದ್ರಲ್ಲಿ ಕಳಿಸ್ತೀನಿ, ಮೈಸೂರು ತಾನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಎಲ್ಲ ಫೇಕು. ಅದು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ರು, ನಾನೇ ಅಲ್ಲಿ ಕೂರಿಸಿದ್ದೀನಿ ಹೆಣ್ಮಕ್ಳು. ಯಾಕೆ ಗೊತ್ತಾ? ನಿಮ್ಮ ಭವಿಷ್ಯ ಇದೆ, ಸರಿನಾ? ನೀವು ಒಂದು ಹೆಣ್ಣಾಗಿ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಕೆಲಸ ಕೊಡ್ತೀವಿ ಅಂತೇಳಿ ಈ ರೀತಿ